ಬ್ರಹ್ಮಾಂಡದ ಧನಾತ್ಮಕ ಶಕ್ತಿಯಿಂದ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಅಂತ ಅಂದ್ರೆ ನೀವ್ ನಂಬ್ತೀರಾ? ಎಸ್, ಯು ಕ್ಯಾನ್. USA, ಪಾರ್ಟ್ ಆಫ್ ಏಷ್ಯಾ, ಯುರೋಪ್, ಹೀಗೆ ಸಾಕಷ್ಟು ದೇಶಗಳಲ್ಲಿ ಈ ಒಂದು ರೇಖಿನ ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿ ಅಥವಾ ಆಲ್ಟರ್ನೇಟಿವ್ ಥೆರಪಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರಲ್ಲೂ ಕೂಡ ಆ ಶಕ್ತಿ ಇದೆ. ನಮ್ಮಲ್ಲಿರೋ ಸಮಸ್ಯೆಗಳನ್ನ ಹಾಗೆ ಬೇರೆಯವರಲ್ಲಿರೋ ಸಮಸ್ಯೆಗಳನ್ನ ನಾವು ಬಗೆಹರಿಸಬಹುದು ಈ ಒಂದು ಶಕ್ತಿಯಿಂದ. ನಮ್ಮಲ್ಲಿರುವಂತ ಎನರ್ಜಿ ಸೆಂಟರ್ಸ್ ನ ಹೀಲ್ ಮಾಡಿ ಆಕ್ಟಿವೇಟ್ ಮಾಡ್ಕೋಬೇಕು. ಆಮೇಲೆ ನಾವು ಬೇರೆಯವ್ರ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟ್ ನಮ್ಮನ್ನ ನಾವು ಹೇಗೆ ಹೀಲ್ ಮಾಡೋದು ಅಂತ ನೋಡೋಣ. ನನ್ಗೆ ಸ್ಟ್ರೆಸ್ ಇದೆ, ಥೈರಾಯ್ಡ್ ಇದೆ, PCOD ಇದೆ, ಡಯಾಬಿಟಿಸ್ ಇದೆ, ಅದಿದೆ, ಇದಿದೆ ಅಂತ ಡಾಕ್ಟರ್ಸ್ ಹತ್ರ ಲಿಸ್ಟೇ ಕೊಡ್ತಾ ಇರ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಮರ, ಗಿಡ, ಪ್ರಾಣಿ, ಪಕ್ಷಿ ಇದೆಲ್ಲನೂ ಕೂಡ ಹೇಗೆ ಪ್ರಕೃತಿನೋ, ಮನುಷ್ಯ ಕೂಡ ಪ್ರಕೃತಿಯಲ್ಲಿ ಒಂದು ಭಾಗ. ಅದು ಇಂಟೆಲಿಜೆಂಟ್ ಅಂಡ್ ಇಂಪಾರ್ಟೆಂಟ್ ಅಸೆಟ್. ಅತಿಯಾದ ಬುದ್ಧಿ ಶಕ್ತಿ ಇರೋ ಅಂತ ಏಕೈಕ ಜೀವಿ ಅಂತ ಅಂದ್ರೆ ಅದು ಮನುಷ್ಯ ಮಾತ್ರ. ಆ ಮನುಷ್ಯನಿಗೆ ಹೇಗೆ ರೋಗ ಬರುತ್ತೋ ಹಾಗೆ ಅದನ್ನ ಕ್ಯೂರ್ ಮಾಡ್ಕೊಳ್ಳೋ ಅಂತ ಶಕ್ತಿ ಕೂಡ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಬಾಡಿಲಿ ಇರೋ ಅಂತ ಯಾವುದೋ ಒಂದು ಮೂಳೆ ಕಟ್ಟಾಗಿದೆ ಅಂತ ಅನ್ಕೊಳ್ಳೋಣ. ಡಾಕ್ಟರ್ಸ್ ಹತ್ರ ಹೋದಾಗ ಅದಕ್ಕೆ ಬೇಸಿಕ್ ಹೊರಗಡೆಯಿಂದ ಏನ್ ಸಪೋರ್ಟ್ ಬೇಕೋ ಅದನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಮಾಡೇ ಮಾಡ್ತಾರೆ. ಬಟ್ ಇಂಟರ್ನಲಿ ನಮ್ಮ ಬೋನ್ಸ್ ಆಟೋಮೆಟಿಕ್ ಆಗಿ ಅದು ಕೂಡ್ತಾ ಹೋಗುತ್ತೆ. ಸೊ ಹೇಗೆ ಮುರಿದೋಗಿರುತ್ತೋ ಅದನ್ನ ಕೂಡ್ಸೋಂತ ಶಕ್ತಿ ನಮ್ಮ ಬಾಡಿಯಲ್ಲಿ ಇರುತ್ತೆ. ವಾಟ್ ಇಸ್ ರೇಖಿ ಅನ್ನೋರ್ಗೆ, ರೇಖಿ ಇಸ್ ಅ ಯೂನಿವರ್ಸಲ್ ಎನರ್ಜಿ. ರೇಖಿ ಹೆಲ್ಪ್ಸ್ ಯು ಟು ಕೀಪ್ ಗ್ರೌಂಡಿಂಗ್. ರೇಖಿ ಹೆಲ್ಪ್ಸ್ ಯು ಟು ಹೀಲ್. ರೇಖಿ ಹೋಲ್ಡ್ಸ್ ಅ ಟನ್ಸ್ ಆಫ್ ಪಾಸಿಟಿವಿಟಿ. ರೇಖಿ ಪ್ರಾಕ್ಟೀಸ್ ಮಾಡೋದ್ರಿಂದ ಹೇಗೆ ನೀವು ನಿಮ್ಮನ್ನ ಹೀಲ್ ಮಾಡ್ಕೋಬಹುದು, ದ ಸೇಮ್ ವೇ ನೆಗೆಟಿವ್ ಎನರ್ಜಿಯಿಂದನೂ ಕೂಡ ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೆಗೆಟಿವ್ ಎನರ್ಜಿ ಅಂದ ತಕ್ಷಣ ಏನೇನೋ ಯೋಚನೆ ಮಾಡೋದು ಬೇಡ. ನೆಗೆಟಿವ್ ಎನರ್ಜಿ ಅಂದ್ರೆ ಏನೋ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಬೇಕು ಅನ್ನೋ ಇಂಟೆನ್ಷನ್ಸ್ ಆಗಿರ್ಬೋದು, ಅಥವಾ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಎನರ್ಜಿನ ಡ್ರೈನ್ ಮಾಡುವಂತ ಯಾವುದೇ ಒಂದು ಎಮೋಷನ್ಸ್ ಆಗಿರ್ಬೋದು, ಎಲ್ಲದ್ರಿಂದಾನು ಪ್ರೊಟೆಕ್ಷನ್ ಸಿಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ನೀವ್ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ. ಫಂಕ್ಷನ್ ಹೋಗಿ ಮನೆಗೆ ಬಂದ ಮೇಲೆ ನಿಮಗೆ ಫೀಲ್ ಆಗ್ಬೋದು ಎನರ್ಜಿ ತುಂಬಾ ಕಡಿಮೆ ಆಗಿದೆ, ತುಂಬಾ ಲೋ ಇದೆ, ನನ್ಗೆ ತುಂಬಾ ಸುಸ್ತಾಗ್ತದೆ ಅಂತ ಅನಿಸ್ಬೋದು. ಯಾಕೆ ಹೇಗಾಗುತ್ತೆ ಗೊತ್ತಾ? ಬಿಕಾಸ್ ಯು ಆರ್ ಕನೆಕ್ಟೆಡ್ ಅಥವಾ ಯು ಆರ್ ಕಮ್ಯುನಿಕೇಟೆಡ್ ವಿತ್ ಲಾಟ್ ಆಫ್ ಎನರ್ಜೀಸ್. ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಬರೀ ವ್ಯಕ್ತಿ ಅಲ್ಲ, ಹಿ ಈಸ್ ಆಲ್ಸೋ ಅ ಎನರ್ಜಿ ಬಂಡಲ್. ಸೊ ಪಾಸಿಟಿವಿಟಿ, ನೆಗೆಟಿವಿಟಿ ಅದು ಆ ವ್ಯಕ್ತಿಗೆ ಬಿಟ್ಟಿದ್ದು, ಬಟ್ ಯು ಆರ್ ಕನೆಕ್ಟಿಂಗ್ ಅಂಡ್ ಕಾಂಟ್ಯಾಕ್ಟಿಂಗ್ ವಿತ್ ದ ಎನರ್ಜಿ. ಸೊ ಅದಕ್ಕೋಸ್ಕರ ನಿಮ್ಮ ಎನರ್ಜಿ ವೇರಿ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ವೆನ್ ಯು ಮೀಟ್ ಸಮ್ವನ್ ನಿಮ್ಗೊಂಥರ ಸ್ಪೆಷಲ್ ಫೀಲ್ ಆಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ. ಈ ವ್ಯಕ್ತಿ ಜೊತೆ ಇದ್ರೆ ನನ್ಗೊಂಥರ ಎಂತೂಸಿಯಾಸಮ್ ಬರುತ್ತೆ ಅಂತ ಅನ್ಸುತ್ತೆ. ಇಟ್ ಈಸ್ ಆಲ್ಸೋ ಎನರ್ಜಿ ಕಾಂಟ್ಯಾಕ್ಟ್. ಜೊತೆಗೆ ಎನರ್ಜಿ ಎಕ್ಸ್ಚೇಂಜ್ ಅಂತಾನೂ ಕೂಡ ಕರೀತಾರೆ. ಅಂಡ್ ಕೆಲವ್ರನ್ನ ಮೀಟ್ ಮಾಡಿದಾಗ ನಿಮ್ಗೆ ಫುಲ್ ಎನರ್ಜಿ ಡ್ರೈನ್ ಔಟ್ ಆದಂಗೆ ಆಗುತ್ತೆ. ನಾನು ಯಾಕಾದ್ರೂ ಮೀಟ್ ಮಾಡೋದ್ನೋ, ತುಂಬಾ ಲಾಂಗ್ ಡೇ ಅಂತ ಅನ್ನಿಸ್ತು, ನಂಗೆ ತುಂಬಾ ಸುಸ್ತಾಗ್ತದೆ ಅಂತ ಅನ್ಸುತ್ತೆ ಕೆಲವ್ರನ್ನ ಮೀಟ್ ಮಾಡಿದಾಗ. ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದಿಸ್. ರೇಖಿಯಿಂದ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಎಷ್ಟೊಂದು ಜನ ಏನೇನೋ ಹೇಳಿರೋದನ್ನ ಕೇಳಿರ್ತೀರಾ. ಬಟ್ ಟ್ರಸ್ಟ್ ಮೀ, ಯು ಆರ್ ರಾಂಗ್. ನಿಮ್ಮ ಮುಂದೆ ನಾನೇ ಕೂತ್ಕೊಂಡಿದ್ದೀನಿ. ಅಂಡ್ ಎಷ್ಟೊಂದು ಜನ ಮಾಸ್ಟರ್ಸ್ ಇದ್ದಾರೆ, ಅವರು ಕೂಡ ಸಾಕಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂತ ಎನರ್ಜಿನ ಪಾಸ್ ಮಾಡಿದ್ದಾರೆ. ಅಂಡ್ ಎನರ್ಜಿನ ಪಾಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೂ ಆಗಿಲ್ಲ, ನನಗೂ ಏನೂ ಆಗಿಲ್ಲ ಅಂತ ಅಂದ್ರೆ ಈ ಮಾತುಗಳಿಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋ ಅಂತ ನೆಸೆಸಿಟಿನೇ ಇಲ್ಲ. ನಮ್ಮ ಬಾಡಿನಲ್ಲಿ ಫಿಸಿಕಲಿ, ಮೆಂಟಲಿ ಏನ್ ಸ್ಟೋರ್ ಆಗಿರುತ್ತೋ ಅದೇ ನಮ್ಮ ಎನರ್ಜಿ ಆರ್ ವೈಬ್ರೇಷನ್ ನ ಡಿಟರ್ಮೈನ್ ಮಾಡುತ್ತೆ. ಆ ಎನರ್ಜಿ ವೈಬ್ರೇಷನ್ ಅಥವಾ ಆರಾ ಇಂದಾನೆ ನಿಮ್ಗೆ ಏನ್ ಸಿಗ್ಬೇಕೋ ಅದು ಖಂಡಿತ ಸಿಗುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಲೋ ಎನರ್ಜಿ ಲೆವೆಲ್ ಯಾವ ವ್ಯಕ್ತಿಗಿರುತ್ತೋ ಆ ವ್ಯಕ್ತಿಗೆ ಲೋ ಕಾನ್ಫಿಡೆನ್ಸ್ ಆಗಿರ್ಬೋದು, ಲೋ ಆಪರ್ಚುನಿಟೀಸ್, ಲೋ ಸೆಲ್ಫ್ ಎಸ್ಟೀಮ್, ಜೊತೆಗೆ ಲೋ ಫಿಸಿಕಲ್ ಹೆಲ್ತ್, ಲೋ ಮೆಂಟಲ್ ಹೆಲ್ತ್ ಹೀಗಿರುತ್ತೆ. ಅದೇ ಒಬ್ಬ ಪರ್ಸನ್ಗೆ ಒಂದು ಹೈ ಎನರ್ಜಿ ಇತ್ತು ಅಥವಾ ಹೈ ವೈಬ್ರೇಷನ್, ಹೈ ಆರಾ ಇತ್ತು ಅಂತ ಅಂದ್ರೆ ಆ ವ್ಯಕ್ತಿಗೆ ಒಂದು ಹೈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ. ಅಂಡ್ ಬಿಗರ್ ಆಪರ್ಚುನಿಟೀಸ್ ಅವ್ರ ಕಡೆ ಇರುತ್ತೆ. ಅಂಡ್ ಬೆಸ್ಟ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಇರುತ್ತೆ. ಈಗೆಷ್ಟು ಕೇಳಿದ್ಮೇಲೆ ಎಲ್ಲರಿಗೂ ಒಂದು ಕ್ವೆಶನ್ ಇರುತ್ತೆ, ಅದ್ ಹೇಗೆ ನನ್ನ ಎನರ್ಜಿ ಲೋ ಮತ್ತೆ ಹೈ ಆಗ್ತಾ ಇರುತ್ತೆ ಅನ್ನೋ ಒಂದು ಡೌಟ್ ಎಲ್ಲರಿಗೂ ಕೂಡ ಬಂದಿರುತ್ತೆ ಅಲ್ವಾ? ಇಫ್ ನೀವೇನಾದ್ರೂ ಒಬ್ಬ ಪಾಸಿಟಿವ್ ಪರ್ಸನ್ ಅಂತ ಅಂದ್ರೆ ನಿಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಅಂಡ್ ನಿಮ್ ಆರಾ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದರಿಂದ ನೀವು ಇರೋ ಆಪರ್ಚುನಿಟೀಸ್ ಅಂಡ್ ಪಾಸಿಟಿವ್ ಆಗಿರುವಂತ ವೈಬ್ರೇಷನ್ ನೀವು ಅಟ್ರಾಕ್ಟ್ ಮಾಡ್ಕೋತಾ ಇರ್ತೀರಾ. ಇವಾಗ
ಇನ್ನೊಂದು ಕಡೆ ಇನ್ನೊಂದು ಆಂಗಲ್ ಅಲ್ಲಿ ನೋಡೋಣ, ಅದೇ ನೀವು ನೆಗೆಟಿವ್ ಪರ್ಸನ್ ಯಾವಾಗ್ಲೂ ಅದಕ್ಕೆ ಅಳೋದು, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು, ಅಂಡ್ ನನಗೆ ಆ ಆಪರ್ಚುನಿಟಿ ಸಿಗ್ಬೇಕಿತ್ತು, ಈ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಕ್ರಿಬ್ ಮಾಡೋದು, ಈ ತರ ಎಲ್ಲ ಇದ್ದಾಗ ನಿಮಗೆ ಲೋ ಎನರ್ಜಿ ಇರುತ್ತೆ ಅಂಡ್ ಒಂಥರ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ನಿಮಗೆ ಒಂದು ಆಪರ್ಚುನಿಟೀಸ್ ಕೂಡ ಕಡಿಮೆ ಇರುತ್ತೆ ಅಂಡ್ ನೀವು ಆ ಸೆಟ್ ಆಫ್ ಎನರ್ಜೀಸ್ನ ನೀವು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ನಿಮ್ಮ ಎನರ್ಜಿ ಹೇಗೆ ಮ್ಯಾಟರ್ ಆಗುತ್ತೆ ಅಂತ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಆಕ್ಚುಲಿ ನಿಮ್ಮ ಚಕ್ರಾಸ್ ಇಂದ ನಿಮ್ಮ ಒಂದು ಎನರ್ಜಿ ಡಿಟರ್ಮೈನ್ ಆಗುತ್ತೆ. ಸೊ ಚಕ್ರಾಸ್ ಅನ್ನೋದೆಲ್ಲ ತುಂಬಾ ಬಿಗ್ ಕಾನ್ಸೆಪ್ಟ್. ಸೊ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದ್ರೆ, ನಮ್ಮ ಬಾಡಿ ನಮ್ಮ ಒಂದು ದೇವಸ್ಥಾನ ಇದ್ದಂಗೆ. ಇನ್ ಅಂಡ್ ಔಟ್ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅಷ್ಟು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಿರ್ತೀವಿ ಅಂಡ್ ನಿಮ್ಮ ಆರಾ ಅಂಡ್ ನಿಮ್ಮ ಅಷ್ಟು ಕ್ಲೀನ್ ಆಗಿರುತ್ತೆ ಅಂಡ್ ನಿಮ್ಗೆ ಒಂದು ನೆಮ್ಮದಿ ಅನ್ನೋದು, ಒಂದು ಆಪರ್ಚುನಿಟೀಸ್ ಅನ್ನೋದು ಜಾಸ್ತಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಜೊತೆಗೆ ಈ ಡಿಪ್ರೆಷನ್, ಆಂಗ್ಸೈಟಿ ಅನ್ನೋದ್ರಿಂದನೂ ನೀವು ತುಂಬಾ ದೂರ ಇರ್ತೀರಾ. ಅದ್ರ ಜೊತೆಗೆ ನೀವು ಅಪ್ಪಿತಪ್ಪಿ ಏನಾದ್ರು ಮ್ಯಾನಿಫೆಸ್ಟ್ ಗೊತ್ತಿಲ್ದೇನೋ ಮಾಡ್ತಾ ಇದ್ರೆ ಅದು ಬೇಗ ಆಗುತ್ತೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡಿದ್ದು ನಿಮ್ಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು, ನಾನು ಆಕ್ಚುಲಿ ಐ ವಾಸ್ ಆಲ್ಸೋ ದ ಒನ್ ಹೂ ವಾಸ್ ವೆರಿ ಮಚ್ ಡಿಪ್ರೆಸ್ಡ್ ಅಂಡ್ ನನಗೂ ಕೂಡ ಲೋ ಮೆಂಟಲ್ ಹೆಲ್ತ್ ಅಂಡ್ ಲೋ ಫಿಸಿಕಲ್ ಹೆಲ್ತ್ ಇತ್ತು ಅಂಡ್ ಐ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಬಟ್ ನನಗೆ ಲೇಟ್ಲಿ ಆಫ್ಟರ್ ಪ್ರಾಕ್ಟಿಸಿಂಗ್ ರೇಖಿ ಸಿನ್ಸ್ ವೆರಿ ಲಾಂಗ್ ಟೈಮ್ ನನಗೆ ತುಂಬಾ ಪಾಸಿಟಿವ್ ಔಟ್ಕಮ್ ಬಂತು. ನನಗೆ ಹಾಗಾಯ್ತು ಹೀಗಾಯ್ತು, ನನಗೆ ಅದು ಸಿಕ್ಕಿಲ್ಲ, ನನ್ನ ಹೆಲ್ತ್ ಹೀಗಿದೆ, ನನ್ನ ಮೆಂಟಲ್ ಹೆಲ್ತ್ ಹೀಗಿದೆ, ನನಗೆ ಆಂಗ್ಸೈಟಿ ಇದೆ, ನನಗೆ ಡಿಪ್ರೆಷನ್ ಇದೆ ಅಂತ ಅಂದ್ರೆ ಹೇಳ್ತಾನೆ ಇರ್ಬೇಕಾಗುತ್ತೆ. ಪ್ಲೀಸ್ ಟೇಕ್ ಅ ಸ್ಟೆಪ್ ಫಾರ್ವರ್ಡ್, ಡೂ ಸಮಥಿಂಗ್ ವಿಚ್ ಇಸ್ ರಿಯಲಿ ನೈಸ್ ಟು ಯು. ಇಫ್ ಯು ವಾಂಟ್ ಸಮ್ ಹೆಲ್ಪ್, ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು ಔಟ್. ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಬೇಕು ಅಂತ ಅಂದ್ರೆ ಖಂಡಿತ ಕೆಲವೊಂದು ವಿಡಿಯೋಗಳಿರುತ್ತೆ, ನನ್ನ ವಿಡಿಯೋ ಅಂತಾನೆ ಅಲ್ಲ, ಕೆಲವೊಂದು ವಿಡಿಯೋಗಳು ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ಸಿಗುತ್ತೆ. ದಯವಿಟ್ಟು ಯಾರಾದ್ರೂ ಅಷ್ಟು ಲೋ ಕಾನ್ಫಿಡೆನ್ಸ್ ಅಥವಾ ಲೋ ಮೆಂಟಲ್ ಹೆಲ್ತ್ ಇರೋರ ಹತ್ರ ಶೇರ್ ಮಾಡಿ, ಸೊ ದಟ್ ದೇ ಕ್ಯಾನ್ ಟೇಕ್ ಸ್ಟೆಪ್ ಫಾರ್ವರ್ಡ್ ಟು ಬೆಟರ್ ದ ಲೈಫ್. ಹೇಳಕ್ ಇಷ್ಟಪಡೋದಿಷ್ಟೇ. ಸಾಕಷ್ಟು ಜನನ ಅಂದ್ರೆ ಫ್ರೆಂಡ್ಸ್ನ, ತುಂಬಾ ವಂಡರ್ಫುಲ್ ಫ್ರೆಂಡ್ಸ್ನ ಆಕ್ಸಿಡೆಂಟ್, ಸೂಸೈಡ್ಸ್, ಈ ಥರ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ನಾನು ಕಳ್ಕೊಂಡಿದ್ದೀನಿ. ಬರೀ ದಿಸ್ ಇಸ್ ನಾಟ್ ದ ಲೈಫ್. ಆಕ್ಚುಲಿ ಸೂಸೈಡ್, ಡಿಪ್ರೆಷನ್, ಆಂಗ್ಸೈಟಿ, ದಿಸ್ ಇಸ್ ನಾಟ್ ದ ಲೈಫ್. Life is beyond all these things. Think it and take a step towards it.